ವ್ಯವಸ್ಥೆಯೇ ಸರಿ ಇಲ್ಲ, ರಾಜಕಾರಣವೇ ಸರಿ ಇಲ್ಲ ಅಂತ ಬಂದಂತವರು ಗಿರೀಶ್ ಮಠನ್ ಅವರು. ಅವತ್ತು ಗಿರೀಶ್ ಮಠನ್ ಅವರಿಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ಬಂದಂಥದ್ದು ಅಕ್ಷರ ರಾಕ್ಷಸ ರವಿ ಬೆಳಗೆರೆ ಅವರು. ಗಿರೀಶ್ ಮಠನ್ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ ಪದ್ಮನಾಭನಗರದ ಹಾಯ್ ಬೆಂಗಳೂರ ಪತ್ರಿಕೆಯ ಕಚೇರಿಯ ಮೇಲ್ಗಡೆ ಒಂದು ಸಭೆ ಆಗುತ್ತೆ. ಯಾವ ವ್ಯವಸ್ಥೆಯನ್ನು ವಿರೋಧಿಸ್ತಿದ್ರು, ಯಾವ ರಾಜಕಾರಣವನ್ನು ವಿರೋಧಿಸ್ತಿದ್ರು, ಯಾವ ರಾಜಕಾರಣಿಗಳನ್ನು ವಿರೋಧಿಸ್ತಿದ್ರು, ಇವರೇ ಸ್ವತಃ ಹೋಗಿ ರವಿ ಬೆಳಗೆರೆ ಅವರಿಗೆ ಒಂದೇ ಒಂದು ಲೈನಿನ ಒಂದು ಮೆಸೇಜ್ ಕಳಿಸ್ತಾರೆ, ಐ ಆಮ್ ಜಾಯಿನ್ ಬಿಜೆಪಿ ಅಂತ. ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿದ್ರೇನೆ, ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾವು ನ್ಯಾಯದ ಪರವಾಗಿ ದನಿ ಎತ್ತಾ ಇದ್ದೀವಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋಂಥ ಭಾವನೆಗಳನ್ನ ಬಿತ್ತಬೇಡಿ, ಅದು ಸರಿ ಇಲ್ಲ. ಅನ್ನ ತಿನ್ನೋರು ಎಲ್ಲರೂ, ಹೆಣ್ಮಕ್ಳ ಜೊತೆ ದುಡಿದವ್ರು ಎಲ್ಲರೂ, ತಾಯಿ ಹೊಡೆದೇ ಹುಟ್ಟಿದವ್ರು ಎಲ್ಲರೂ ಸೌಜನ್ಯ ಪರವಾಗಿ ಇದ್ದೇ ಇರ್ತಾರೆ, ಆದ್ರೆ ಯಾವುದೇ ಅನುಮಾನ ಇಲ್ಲ. ಯಾವುದೇ ವ್ಯಕ್ತಿಗಳು ಎಲ್ರಿಗೂ ಎರಡೆರಡು ಮುಖಗಳು ಇದ್ದೇ ಇರ್ತವೆ. ನೀವೆಷ್ಟು ವಿರೋಧ ಮಾಡ್ತೀರಿ, ಜನ ಅಷ್ಟು ಪರವಾಗಿ ನಿಂತ್ಕೋತಾರೆ. ಆದ್ಮೇಲೆ ನಾನು ರಾಜಘಾಟ ರವಿ ಇತ್ತೀಚೆಗೇನಿಲ್ಲ, ಸರಿಸುಮಾರು 12 ವರ್ಷಗಳಿಂದ ಇದು ಮತ್ತೆ ನಡೀತಾ ಇರೋಂಥ ವಿಚಾರವೇ. ಅಂದ್ರೆ ಅದನ್ನ ಒಂದಿಷ್ಟು ಜನ ಪರ, ಇದು ಇಂಥವರೇ ಮಾಡಿದ್ದಾರೆ, ಇದು ಹೀಗೆ ಆಗ್ಬಿಟ್ಟಿದೆ ಅಂತ ಹೇಳಕ್ಕೆ ಒಂದಿಷ್ಟು ಜನ, ಇನ್ನೊಂದಿಷ್ಟು ಜನ ಅವ್ರು ಮಾಡಕ್ಕೆ ಸಾಧ್ಯ ಇಲ್ಲ, ಅವ್ರು ಮಾಡೇ ಇಲ್ಲ ಅಂತ ಅವ್ರ ಪರ ಒಂದಷ್ಟು ಜನ. ಇಲ್ಲಿ ಪರ ವಿರೋಧಗಳು ನಡೀತಾನೆ ಇದ್ದಾವೆ. ಆದ್ರೆ ನಾವು ಒಂದು ಸೂಕ್ಷ್ಮ ವಿಚಾರವನ್ನ ಮರಿತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಮಗಿಷ್ಟ ಆಗೋರ್ನ ನಾವು ಇವರೇನು ತಪ್ಪೇ ಮಾಡಿಲ್ಲ ಅಂತ ಹೇಳೋದು, ನಾವು ಪ್ರೀತಿಸೋರ್ನ ಇವ್ರು ತಪ್ಪೇ ಮಾಡಿಲ್ಲ ಅನ್ನೋಂಥದ್ದು, ನಾವು ನಂಬೋರ್ನ ಇವ್ರು ತಪ್ಪೇ ಮಾಡಿಲ್ಲ ಅಂತ ಹೇಳೋದು ಯಾವುದೂ ಕೂಡ ಸರಿಯಲ್ಲ. ಅದೇ ರೀತಿ ನಾವು ವಿರೋಧಿಸೋರ್ನು ಕೂಡ ಇವರೇ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಇದು ಸರಿಯಲ್ಲ. ಮೊನ್ನೆ ಒಬ್ಬ ಹುಡುಗ ಸಮೀರ್ ಅಂತ ಏನೋ ಒಬ್ಬ ಹುಡುಗ ಒಂದು ಸವಿಸ್ತಾರವಾದ ಒಂದು 30-40 ನಿಮಿಷದ ವಿಡಿಯೋ ಮಾಡಿದ್ದ ಯೂಟ್ಯೂಬಲ್ಲಿ. ಸೊ ಅದು ಮತ್ತೆ ಒಂಥರ ಸೆನ್ಸೇಷನಲ್ ನ್ಯೂಸ್ ಥರ ಆಯಿತು. ಬಹುಶಃ ನನಗನ್ನಿಸ್ದಂಗೆ 12 ವರ್ಷಗಳಿಂದ ಈ ವಿಚಾರವನ್ನ ಯಾರ್ಯಾರು ಗಮನಿಸ್ತಾ ಬಂದಿದ್ದೀರಿ, ಯಾರ್ಯಾರು ಇದ್ರ ಬಗ್ಗೆ ಓದ್ತಾ ಮತ್ತೆ ಆ ವಿಷಯವನ್ನ ತಿಳ್ಕೋತಾ ಬಂದಿದ್ದೀರಿ, ಅವ್ರು ಯಾರಿಗೂ ಕೂಡ ಇದು ಆತ ಹೇಳಿರೋದ್ರಲ್ಲಿ ಏನು ಹೊಸ ವಿಚಾರ ನನಗೆ ಯಾವುದು ಏನು ಕಾಣಲಿಲ್ಲ. ಯಾಕಂದ್ರೆ ಅದೆಲ್ಲ ಹಲವಾರು ಬಾರಿ ಬರ್ತಾನೆ ಇರ್ತವೆ ಯೂಟ್ಯೂಬಲ್ಲಿ, ಆ ಚಾನಲಲ್ಲಿ, ಈ ಪೇಪರಲ್ಲಿ. ಕೆಲವರು ವೈಯಕ್ತಿಕವಾಗಿ ನಮ್ಮ ಥರ ಮಾತಾಡಿರೋದು, ಪ್ರತಿಭಟನೆಗಳು, ಹೋರಾಟ ಅವೆಲ್ಲ ಒಂದು ಹಂತವಾಗಿ ಏನಂದ್ರೆ ಅದಕ್ಕೊಂದು ಸ್ವಲ್ಪ ವಿಭಿನ್ನವಾಗಿ ಎಡಿಟಿಂಗ್ ಮಾಡಿದ ಇರಲಿ, ಮಾಡಿದ್ರೆ ಏನು ತಪ್ಪಿಲ್ಲ, ಇದು ಸ್ವತಂತ್ರ ಭಾರತ. ಆದ್ರೆ ನಾವು ನೇರವಾಗಿ ಇವರೇ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಹೆಸರು ಹೇಳ್ಕೊಂಡು ನಾವು ಅವ್ರನ್ನ ನೇರವಾಗಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಿದೆಯಲ್ಲ, ಅದನ್ನ ನಾವು ಯಾಕಂದ್ರೆ ಒಪ್ಲಿಕ್ಕೆ ಆಗಲ್ಲ. ಯಾವಾಗಲೂ ಅಷ್ಟೇ ಯಾವುದೇ ವ್ಯಕ್ತಿಗಳು ಎಲ್ರಿಗೂ ಎರಡೆರಡು ಮುಖಗಳು ಇದ್ದೇ ಇರ್ತವೆ, ಇರಬಹುದು. ಒಂದು ವೇಳೆ ಅವರು ನಿಜವಾಗ್ಲೂ ಅವರು ಏನಾದರೂ ಆ ಥರ ನೋಡಿ, ಮೊದಲನೇದಾಗಿ ನಮ್ಮ ಉದ್ದೇಶ ಕೂಡ ಯಾವುದೇ ಅತ್ಯಾಚಾರಿಗಳು, ಯಾವುದೇ ಹತ್ಯೆ ಮಾಡಿದಂಥ ಕೊಲೆಗಡಕರು, ಯಾರೇ ಭ್ರಷ್ಟಾಚಾರ ಮಾಡಿದಂಥವ್ರು, ಅವ್ರು ಯಾರೇ ಇರಲಿ, ಅದು ಎಂಥ ಪ್ರಭಾವಿ ವ್ಯಕ್ತಿ ಇರಲಿ, ಅವ್ರು ಎಷ್ಟೇ ಎತ್ತರದಲ್ಲಿರಲಿ, ಅವ್ರನ್ನ ಕ್ಷಮಿಸಬೇಕು ಅನ್ನೋಂಥ ಉದ್ದೇಶ ಇಲ್ಲವೇ ಇಲ್ಲ. ಅವರು ಯಾರಾಗಿದ್ರೂ ಸರಿ, ಅವ್ರು ಯಾವ ಧರ್ಮದವರಾಗಿದ್ರು ಸರಿ, ಯಾವ ಜಾತಿಯವರಾಗಿದ್ರು ಸರಿ. ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇಲ್ಲಿ ಒಂದು ಜಾತಿ, ಒಂದು ಧರ್ಮ, ಒಂದು ದೇವಾಲಯ ಇವನ್ನೆಲ್ಲ ಮಧ್ಯೆ ಎಳ್ಕೊಂಡು ತರಬಾರ್ದಿತ್ತು. ನಾವೇನ್ ಮಾಡ್ಬೋದು ಅಂದರೆ ವಸ್ತುನಿಷ್ಠವಾಗಿ ಆಲೋಚನೆ ಮಾಡ್ಬೇಕಾಗ್ತದೆ. ಒಂದಿಷ್ಟು ಜನ ಅವ್ರ ವಿರುದ್ಧವಾಗಿ ನಿಂತ್ಕೊಂಡು ಅವ್ರು ಮಾಡೇ ಇರೋದೆ, ಅಲ್ಲಾಗಿರೋ ಎಲ್ಲಾ ಸಾವುಗಳಿಗೂ ಅವರೇ ಕಾರಣ. ಇನ್ನೊಂದಿಷ್ಟು ಜನ ನಿಂತ್ಕೊಂಡು ಇಲ್ಲ ಅವ್ರು ಮಾಡಕ್ಕೆ ಇಲ್ಲ, ಅವರೆಲ್ಲ ಧರ್ಮ ಕಾರ್ಯಗಳನ್ನೇ ಮಾಡ್ತಾರೆ, ಇಲ್ಲ ಅದು ಸರಿಯಲ್ಲ. ನಾವು ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಬಾರ್ದು. ನಾನೇನ್ ಕೇಳ್ತೀನಿ ಅಂದ್ರೆ, ಅಕಸ್ಮಾತ್ ಆಗಿ ತಮ್ಮ ಹತ್ರ ಎಲ್ಲ ಸಾಕಷ್ಟು ಬಾರಿ ಇದು ಬಂದಿದ್ದಾವೆ, ಏನು ನಮ್ಮ ಹತ್ರ ಎಲ್ಲ ಸಾಕ್ಷಿಗಳಿದ್ದಾವೆ, ಆಧಾರಗಳಿದ್ದಾವೆ, ನಮ್ಮಲ್ಲಿ ವ್ಯವಸ್ಥೆ ಇದೆ. ನೀವೆಲ್ಲ ಸಂವಿಧಾನ ಏನು ಈ ಸೌಜನ್ಯ ಪರವಾಗಿ ದನಿ ಎತ್ತುತ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀರಲ್ಲ, ಎಲ್ಲರೂ ಸೌಜನ್ಯ ಪರವಾಗಿ ಇರೋದು. ಅನ್ನ ತಿನ್ನೋರು ಎಲ್ಲರೂ, ಹೆಣ್ಮಕ್ಳ ಜೊತೆ ದುಡಿದವ್ರು ಎಲ್ಲರೂ, ತಾಯಿ ಹೊಡೆದೇ ಹುಟ್ಟಿದವ್ರು ಎಲ್ಲರೂ ಸೌಜನ್ಯ ಪರವಾಗಿ ಇದ್ದೇ ಇರ್ತಾರೆ, ಆದ್ರೆ ಯಾವುದೇ ಅನುಮಾನ ಇಲ್ಲ. ಆದ್ರೆ ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ಅಂಥವ್ರು ಬಹುತೇಕ ಪತ್ರಕರ್ತರಿದ್ದಾರೆ, ಸಾಕಷ್ಟು ವಕೀಲರುಗಳಿದ್ದಾರೆ, ಇನ್ನು ಹಿಂದೆ
ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಈಗ ಹೋರಾಟಗಾರರಾಗಿರೋರು ಇದ್ದಾರೆ. ಎಲ್ರಿಗೂ ಕಾನೂನು ಗೊತ್ತಿದೆ, ಸಂವಿಧಾನ ಗೊತ್ತಿದೆ ಅಂತ. ಆದ್ರೆ ಆ ಸಂವಿಧಾನ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಆ ವ್ಯವಸ್ಥೆಯ ಒಳಗಡೆ ಹೋರಾಟ ಮಾಡಬೇಕು. ಹೋರಾಟ ಮಾಡ್ರಿ, ಹಾದಿ ಹೋರಾಟ ಮಾಡ್ರಿ, ಬೀದಿ ಹೋರಾಟ ಮಾಡ್ರಿ, ಬಟ್ ನೇರವಾಗಿ ಒಬ್ಬ ವ್ಯಕ್ತಿಯನ್ನ ನೀನೇ ಮಾಡಿರೋದು ಅಂತ ಹೇಳಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಅದೇ ರೀತಿ ಈ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ಅದನ್ನ ಬಳಸ್ಕೊಂಡು ನೀವು ಹೋರಾಟ ಮಾಡ್ತಾ ಇರೋಲ್ಲ, ದುಡ್ಡು ತಗೊಂಡೇ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಗೂ ಹಿಂದೆಗಡೆಯಿಂದ ಯಾರೋ ಫೀಡ್ ಮಾಡ್ತಾ ಇದ್ದಾರೆ, ನಿಮ್ಗೆ ಅಲ್ಲಿ 10 ಲಕ್ಷ ಬಂತು, ಇಲ್ಲಿ 1 ಲಕ್ಷ ಬಂತು, ಈ ಸ್ಥಳದಲ್ಲಿ ಇಸ್ಕೊಂಡ್ರಿ, ಇಂಥ ವ್ಯಕ್ತಿ ಹತ್ರ ಇಸ್ಕೊಂಡ್ರಿ, ನೀವೆಲ್ಲ ಸುಳ್ಳಿಗೋಸ್ಕರ ಹೋರಾಟ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಎಷ್ಟಪ್ಪಾಗುತ್ತೆ ಹೇಳಿ. ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಆ ರೀತಿ ಮಾತಾಡಬಾರ್ದು. ಅದೇ ರೀತಿ ನಾನು ಗಿರೀಶ್ ಮಟ್ಟಣ್ಣವ್ರನ್ನ ನಾನು ಕಂಡಂತೆ ಗಿರೀಶ್ ಮಟ್ಟಣ್ಣವ್ರು ಹೆಂಗಿದ್ರು ಅಂದ್ರೆ, ಹಿಂದೆ ಸರಿ ನನ್ನ ಅಂದಾಜು ಪ್ರಕಾರ 2004 ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಇವರು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಏನು ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕು, ಈ ರಾಜಕಾರಣದ ವಿರುದ್ಧ ಹೋರಾಟ ಮಾಡಬೇಕು, ಈ ಪಕ್ಷಗಳ ವಿರುದ್ಧ ಹೋರಾಟ ಮಾಡಬೇಕು, ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕು. ವ್ಯವಸ್ಥೆಯೇ ಸರಿ ಇಲ್ಲ, ರಾಜಕಾರಣವೇ ಸರಿ ಇಲ್ಲ ಅಂತ ಬಂದಂಥವರು ಗಿರೀಶ್ ಮಟ್ಟಣ್ಣವರು. ಗಿರೀಶ್ ಮಟ್ಟಣ್ಣವರು ಅವತ್ತು ಶಾಸಕರ ಭವನದಲ್ಲಿ ಒಂದು ಹುಸಿ ಬಾಂಬ್ ಬಿಡ್ತಾರೆ. ಅದರಿಂದ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದ ಸುದ್ದಿ ಆಗ್ತಾರೆ. ಅವತ್ತು ಗಿರೀಶ್ ಮಟ್ಟಣ್ಣವ್ರಿಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಬಂದಂಥದ್ದು ನಮ್ಮೆಲ್ಲರ ನೆಚ್ಚಿನ ಅಕ್ಷರ ರಾಕ್ಷಸ ರವಿ ಬೆಳಗೆರೆ ಅವರು. ಯಾಕೆ ನನಗೆ ಇಷ್ಟು ಚೆನ್ನಾಗಿ ಗೊತ್ತು ಅಂದ್ರೆ, ಅವತ್ತಿಗೆ ರವಿ ಬೆಳಗೆರೆ ಅವರು ಹಾಯ್ ಬೆಂಗಳೂರಿಗೆ ನಿಕಟವಾಗಿ ಇದ್ದಂಥವನು, ಮತ್ತೆ ಅಲ್ಲಿ ಬರಹ ಪತ್ರಿಕೆಯ ಹುಚ್ಚು ಅಭಿಮಾನಿ ನಾನು. ಅವಾಗ ಇವ್ರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಬರ್ತಾರೆ. ಬೇಲ್ ಕೊಟ್ಟು ಬಿಡಿಸ್ಕೊಂಡ್ಬಂದ್ಮೇಲೆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋಣ ಅಂತೇಳಿ ಒಂದು ಸಂಘಟನೆ ಕಟ್ತಾರೆ. 2004 ಬಹುಶಃ ಹಿಂದೆ ಮುಂದೆ ಸ್ವಲ್ಪ ಪ್ಲೇವಿನ್ ಲಾಟ್ರಿ ಹಾವಳಿ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಗಿರೀಶ್ ಮಟ್ಟಣ್ಣವ್ರನ್ನ ಅಧ್ಯಕ್ಷರು ಮಾಡ್ಬೇಕು ಅಂತೇಳಿ ಪದ್ಮನಾಭನಗರದ ಹಾಯ್ ಬೆಂಗಳೂರ ಪತ್ರಿಕೆಯ ಕಚೇರಿಯ ಮೇಲ್ಗಡೆ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದವನು ನಾನು. ಅವತ್ತು 21 ವರ್ಷ ಪಾಕಿಸ್ತಾನದ ಜೈಲಿನಲ್ಲಿ ಇದ್ದು ಬಿಡುಗಡೆ ಆಗಿ ಬಂದಂತ ಮೂವಳ್ಳಿ ನಾರಾಯಣ ಅಂತ ಒಬ್ಬ ವ್ಯಕ್ತಿ ಇದ್ದ. ಅದಾಗ ತಾನೇ ಒಬ್ಬ ಹೆಣ್ಮಗಳು ಹಸೀನಾ ಅಂತ ಹೇಳಿ ಆಕೆ ಮೇಲೆ ಆಸಿಡ್ ದಾಳಿ ಆಗಿತ್ತು. ಆಕೆ ಕೂಡ ಅವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಇದ್ಲು. ಅದೇ ತರ ತಾರಾ ಮೇಡಮ್ ಅಂತೇಳಿ ಒಬ್ಬರಿಗೆ ಆಸಿಡ್ ದಾಳಿ ಆಗಿತ್ತು, ಅವರು ಕೂಡ ಇದ್ರು. ರವಿ ಬೆಳಗೆರೆ ಇದ್ರು. ಅವತ್ತು ಬೇಲ್ ಕೊಡಿಸಿದಂಥವ್ರು ನಂಗೆ ಸರಿಯಾಗಿ ನೆನಪಿಲ್ಲ, ಬಹುಶಃ ವಕೀಲರು ಮನೋಹರ್ ಅಂತನೋ ಏನೋ, ಅವರು ಕೂಡ ಇದ್ರು. ನೀವೆಲ್ಲ ಅದನ್ನ 2004 ಆಸುಪಾಸಿನಲ್ಲಿ ಪತ್ರಿಕೆಯಲ್ಲಿ ಹುಡುಕಿದ್ರೆ ಇದಿಷ್ಟು ಮಾಹಿತಿ ನಿಮ್ಗೆ ಸಿಗುತ್ತೆ. ಇದ್ರ ಮೇಲ್ಗಡೆ ಏನು ಬನಶಂಕರಿಯ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಅವ್ರದ್ದು ಹಾಯ್ ಬೆಂಗಳೂರು ಕಚೇರಿಯ ಮೇಲ್ಗಡೆ ಈ ಸಭೆ ನಡೆಯುತ್ತೆ. ಸಭೆ ನಡೆದ ಮೇಲೆ ಒಂದು ಸಂಘಟನೆ ಆಗುತ್ತೆ. ಮೊದಲನೇದು ಒಂದೇ ಹೋರಾಟ ಮಾಡಿದ್ದು ಈತ KC ಜನರಲ್ ಆಸ್ಪತ್ರೆ ಮೇಲೆ ಹೋರಾಟ ಮಾಡ್ತೀವಿ. ಅದಾದ್ಮೇಲೆ ಈತ ಯಾವ ವ್ಯವಸ್ಥೆಯನ್ನು ವಿರೋಧಿಸ್ತಿದ್ರು, ಯಾವ ರಾಜಕಾರಣವನ್ನು ವಿರೋಧಿಸ್ತಿದ್ರು, ಯಾವ ರಾಜಕಾರಣಿಗಳನ್ನ ವಿರೋಧಿಸ್ತಿದ್ರು ಇವರೇ ಸ್ವತಃ ಹೋಗಿ ರವಿ ಬೆಳಗೆರೆ ಅವರಿಗೆ ಒಂದೇ ಒಂದು ಲೈನಿನ ಒಂದು ಮೆಸೇಜ್ ಕಳಿಸ್ತಾರೆ, ಐ ಆಮ್ ಜಾಯಿನ್ BJP ಅಂತ. ಸೊ ಅಲ್ಲಿಗೆ ಹೋರಾಟ ಸಂಘಟನೆ ನಾವು ಕಟ್ಟಿದ್ದು ಏನೋ ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಂಡಿದ್ವಿ. ನೀವು ಯಾರನ್ನಾದ್ರೆ ಕೇಳ್ಬೋದು, ಮಟ್ಟಣ್ಣವ್ರನ್ನೇ ಕೇಳ್ಬೋದು ಇದು ಸುಳ್ಳ ಅಂತ. ಅವತ್ತಿಗೆ ಮಟ್ಟಣ್ಣವ್ರವ್ರ ಜೊತೆಯಲ್ಲಿ ಸಂಪರ್ಕ ಇದ್ದಿದ್ದು ನಮಗಿತ್ತು ನೇರವಾಗಿ. ಅವ್ರದ್ದು ಬಹುಶಃ ವೋಡಾಫೋನ್ ಇತ್ತು, 9844 ಪ್ರಾರಂಭ ಆಗೋದು, 9844. ಸೊ ನಾನು ನೋಡಿದ್ವಿ. ಆಲೋಚನೆಗಳು ಬದಲಾಗಬಾರ್ದು ಅಂತೇನಿಲ್ಲ. ಆಮೇಲೆ ಅವ್ರಿಗೆ ಕಾಲಾಂತರದಲ್ಲಿ ಕಂಠಿರುವ ಸ್ಟುಡಿಯೋ ಒಂದಲ್ಲಿ ಏನೋ ಸರ್ಕಾರದಿಂದನೇ ಅವ್ರಿಗೆ ಯಾವುದೋ ಒಂದು ಹುದ್ದೆ ಸಿಗುತ್ತೆ. ಸೊ ಆಮೇಲೆ ರಾಜಕಾರಣವನ್ನು ವಿರೋಧಿಸಿದವರು ಮತ್ತೆ ರಾಜಕಾರಣಿಯಾಗಿ ಪಕ್ಷದ ಜೊತೆಯಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊತಾರೆ, ಹೋರಾಟ ಮಾಡ್ತಾರೆ. ಇರಲಿ, ನಾವು ಇಷ್ಟೆಲ್ಲ ಇದ್ದಂಥವ್ರು, ಇಷ್ಟೆಲ್ಲ ಕಾನೂನು ಗೊತ್ತಿರೋಂಥವ್ರು ಈ ಮಾಡ್ಬೋದಾದಂಥ ಕೆಲಸ, ನಮ್ಮಲ್ಲಿ ವ್ಯವಸ್ಥೆ ಇದೆ, ಪೊಲೀಸ್ ಇದೆ, ಕೋರ್ಟ್ ಇದೆ, ಹೋಗಿ ನೀವು ಅಲ್ಲಿ ಇದು ಮಾಡಿ, ನಿಮ್ಗೆಲ್ಲರ ಬೆಂಬಲ ಇರುತ್ತೆ. ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನೇ ಅವ್ಳು ಯಾವುದೇ ಜಾತಿ ಆಗಿರಲಿ, ಅದು ಯಾವುದೇ ಧರ್ಮ ಆಗಿರಲಿ, ಯಾರನ್ನ ಹೆಣ್ಮಗಳನ್ನ ಆ ಥರ ಮಾಡಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ ಮಾಡಿದ್ದೀನಿ ಸರಿ ಅನ್ನಲಿಕ್ಕೆ ಸಾಧ್ಯನಾ? ಅದು ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಹೇಳೋದೇನೆಂದ್ರೆ, ಒಂದು ಪೂರ್ವಾಗ್ರಹ ಪೀಡಿತರಾಗಬೇಡಿ. ಆಮೇಲೆ ಹೋರಾಟ ನೀವು ಇವತ್ತೇ ಸಿಕ್ಬಿಡುತ್ತೆ ನ್ಯಾಯ ಅಂತ ಯಾಕೆ ಅನ್ಕೊಂತೀರಿ? ನೀವು ಹೇಳ್ತಾ ಇದ್ರಿ 30-40 ವರ್ಷದಿಂದ ಆ ದೌರ್ಜನ್ಯ ನಡೀತಾ ಐತೆ, ಇದು ಅಷ್ಟು ನಿಮ್ಗೆ ಇರ್ಬೇಕಲ್ವಾ? ನೀವು ಅದನ್ನ ಕೈಗೆತ್ಕೊಂಡಿದ್ದೀರಿ, ಇಂದು ಬಹಳ ಸಂತೋಷ. ಸೌಜನ್ಯ ಒಬ್ಬಳಿಗೆ ಬೇಡ, ಅಲ್ಲಿ ಸುಮಾರು 30-40 ನೀವು ಹೇಳೋ ತರ ನನಗೆ ಗೊತ್ತಿಲ್ಲ ಅದ್ರದ್ದು ಸಂಖ್ಯೆ, 30-40 ಈ ರೀತಿ
ನನ್ಗನ್ಸುತ್ತೆ ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ ನೋಡಿ, ವೇದವಲ್ಲಿ ಅನ್ನೋ ಒಬ್ಬ ಟೀಚರ್ನ ಬೆಂಕಿಗೆ ಸುಟ್ರು ಅಂತೀರಿ. ಎಷ್ಟು ಬೇಸರದ ವಿಚಾರ ಅಂದ್ರೆ, ಆಕೆ ಯಾವ್ದೋ ಒಂದು ಹೈಸ್ಕೂಲ್ಗೋ ಏನೋ ಬರೀ ಒಂದು ಮೇಡಮ್ ಹೆಡ್ ಮಿಸ್ ಆಗ್ಬೇಕು ಅಂತಾನೇನೋ ಒಂದು ಕೋರ್ಟಲ್ಲಿ ಹೋಗಿ ನನ್ನ ಸೀನಿಯಾರಿಟಿ ಇದೆ ಬೇರೆಯವರು ಕೊಟ್ಟಿದ್ದಾರೆ ಅಂತ ಹೋಗ್ತಾಳೆ. ಅರೆ, ಅಷ್ಟು ದೊಡ್ಡ ಇನ್ಫ್ಲೂಯೆನ್ಸ್ ಇರೋರು ಅದನ್ನ ಬಹಳ ಸುಲಭನಾಗಿ ಕಾನೂನಾತ್ಮಕ ಹೊಡೆದಾಕ್ತಿರ್ಲ್ವೇನ್ರಿ? ಅಷ್ಟು ಸಣ್ಣ ವಿಚಾರಕ್ಕೆ ಯಾರ ತಗೊಂಡಾಗ ಬೆಂಕಿ ಹಾಕಿ ಸುಡ್ತಾರೆ ಅಂದ್ರೆ ನಾವು ಅದನ್ನ ನಂಬೇಕಾ? ಒಂದ್ ವೇಳೆ ಅದು ಹಾಗಿದ್ರೆ, ಅವ್ರು ಆ ರೀತಿ ಮಾಡಿದ್ರೆ, ಅವ್ರು ಯಾರೇ ಇರಲಿ ಶಿಕ್ಷೆ ಆಗ್ಲಿ, ನೀವೆಲ್ರಿಗೂ ನಾವೆಲ್ಲರೂ ಕೂಡ, ನೀವು ಆದಿ ಬೀದಿ ಬಟ್ ಯಾವುದೇ ವ್ಯಕ್ತಿಯನ್ನ, ಯಾವುದೇ ಧರ್ಮಸ್ಥಳವನ್ನ, ಯಾವುದೇ ದೇವರನ್ನ ನೀವು ಗುರಿ ಮಾಡದೆ, ನೀವು ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇದೊಂದು ದೊಡ್ಡ ದುರಂತದ ವಿಚಾರ. ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿದ್ರೇನೆ, ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾವು ನ್ಯಾಯದ ಪರವಾಗಿ ದನಿ ಎತ್ತಾ ಇದ್ದೀವಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋಂಥ ಭಾವನೆಗಳನ್ನ ಬಿತ್ತಬೇಡಿ. ಅದು ಸರಿ ಇಲ್ಲ. ನಮಗೆ ಬೇಕಾಗಿರೋದು ನಿಜವಾದ ಅಪರಾಧಿ, ಅವ್ರು ಯಾರೇ ಇರಲಿ. ಒಂದ್ ವೇಳೆ ಅವರು ನೀವು ಹೇಳೋ ವ್ಯಕ್ತಿನೇ ಆಗಿದ್ರೆ ಕರೆದವ್ರಿಗೆ ಗಲ್ಲಿಗೆ ಹಾಕ್ಲಿ, ಶಿಕ್ಷೆ ಆಗ್ಲಿ, ನಾವ್ ಯಾರು ಬೇಡ ಅನ್ನಲ್ಲ. ಅದು ಹೊರಗಡೆ ಬರ್ಲಿ. ಅದುವರೆಗೂ ವಿನಾಕಾರಣ ಆ ಕ್ಷೇತ್ರದನ್ನ ಹೆಸರು ಹೇಳ್ಕೊಂಡು, ಅವ್ರ ವ್ಯಕ್ತಿಗಳನ್ನ ಹೆಸರು ಹೇಳ್ಕೊಂಡು ಜನಗಳಲ್ಲಿ ನೀವೆಷ್ಟು ವಿರೋಧ ಮಾಡ್ತೀರಿ, ಜನ ಅಷ್ಟು ಪರವಾಗೂ ನಿಂತ್ಕೋತಾರೆ. ಎಲ್ಲಿ ಪರ ಇರ್ತದೆ ಅಲ್ಲಿ ವಿರೋಧ ಇದ್ದೇ ಇರುತ್ತೆ, ಎಲ್ಲಿ ವಿರೋಧ ಇರುತ್ತೆ ಅಲ್ಲಿ ಪರ ಇರುತ್ತೆ. ಅದು ನಿಮಗೆ ಹೇಳ್ಬೇಕಾದ ವಿಚಾರ ಅಲ್ಲ. ಯಾಕಂದ್ರೆ ಎಲ್ಲ ಹಿರಿಯ ಹೋರಾಟಗಾರರಿದ್ದೀರಿ, ನನ್ನ ಪ್ರೀತಿಸೋರು ಅಂತವ್ರು, ನಾನು ಪ್ರೀತಿಸುವಂಥವ್ರು, ನನ್ನ ಪರಿಚಯದವರು ಎಲ್ಲ ಇದ್ದೀರಿ ಆ ಹೋರಾಟಗಳಲ್ಲಿ. ದಯವಿಟ್ಟು ಒಂದು ಕ್ಷೇತ್ರವನ್ನ ಎಳ್ಕೊಂಬಂದು ಇದನ್ನ ಮಾಡಬೇಡ್ರಿ, ಪೂರ್ವಾಗ್ರಹ ಪೀಡಿತರಾಗಬೇಡ್ರಿ. ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ಅದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ. ನೀವೇ ಹೇಳೋ ಸಂವಿಧಾನ ಗೌರವಿಸ್ತೀರಿ, ಸಂವಿಧಾನ ಬದ್ಧವಾಗಿ ಆ ಹೋರಾಟ ನಡೀಲಿ. ಆ ಜನಗಳು ಅಷ್ಟೇ, ವಿನಾಕಾರಣ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಯಾರ್ದೋ ಪರ ನಿಂತ್ಕೊಳ್ಳೋದು, ಯಾರೋ ವಿರೋಧ ನಿಂತ್ಕೊಳ್ಳೋದು ಬೇಡ ಅನ್ನೋದು ನನ್ನ ಮನವಿ.